ಒಂದಾನೊಂದು ಕಾಲದಲ್ಲಿ ಮನಸ್ವಿ ಎನ್ನುವಂತಹ ಒಂದು ದೊಡ್ಡದಾದ ಕಾಡಿತ್ತು. ಆ ಕಾಡಲ್ಲಿ ಅನೇಕ ಪ್ರಾಣಿಗಳು ಪಕ್ಷಿಗಳು ಸಂತೋಷದಿಂದ ವಾಸಿಸ್ತಾ ಇದ್ವು. ಆ ಕಾಡಲ್ಲಿ ದೊಡ್ಡದಾದ ಒಂದು ಸರೋವರ ಕೂಡ ಇತ್ತು. ಆ ಸರೋವರ ಬಹಳ ದೂರದವರೆಗೂ ಹರಿತಾ ಇತ್ತು. ಆ ಕಾಡಿನ ಪಕ್ಕದಲ್ಲಿದ್ದ ಊರೇ ರಾಂಪುರ. ಅದು ತುಂಬ ವಿಶಾಲವಾದ ಊರಾಗಿತ್ತು. ಆ ಊರಲ್ಲಿ ರಮೇಶ ಹಾಗೂ ಪ್ರೇಮ ಎನ್ನುವ ಇಬ್ಬರು ಗಂಡ ಹೆಂಡತಿ ಇದ್ದರು. ರಮೇಶ ಮೀನನ್ನು ಹಿಡಿದು ಮಾರ್ತಾ ಇದ್ದ. ಲೇ ಪ್ರೇಮ, ಇವತ್ತು ಒಂದೊಳ್ಳೆ ಮೀನು ಸಾಂಬಾರಿಗೆ ರೆಡಿ ಮಾಡಿಟ್ಟಿರು. ಮೀನನ್ನು ತಗೊಂಡು ಬರ್ತೀನಿ, ಸರಿನಾ? ಆಯಿತು ರೀ, ನೀವು ಮೀನನ್ನು ತಗೊಂಡು ಬನ್ನಿ, ನಾನು ಸಾಂಬಾರಿಗೆ ರೆಡಿ ಮಾಡಿಡ್ತೀನಿ. ರೀ, ಇನ್ನು ನೀವು ಸ್ವಲ್ಪ ಜಾಸ್ತಿ ಮೀನನ್ನು ಹಿಡಿಬೇಕು. ಪಟ್ಟಣಕ್ಕೆ ತಗೊಂಡು ಹೋಗಿ ಮಾರಿ ತುಂಬಾ ಹಣ ಸಂಪಾದಿಸ್ಬೇಕು ರೀ. ಹೌದು ಕಣೆ, ನಾನು ಇದ್ರ ಬಗ್ಗೆನೇ ಯೋಚಿಸ್ತಾ ಇದ್ದೀನಿ. ಈಗ ಬರ್ತಿರೋ ಹಣ ನಮಗೆ ಎಲ್ಲೂ ಸಾಕಾಗ್ತಾ ಇಲ್ಲ. ತುಂಬ ಮೀನನ್ನು ನಾನು ಹಿಡಿಲೇಬೇಕು, ಪ್ರಯತ್ನ ಪಡ್ತೀನಿ. ಮನೆಯಿಂದ ರಮೇಶ ನೇರವಾಗಿ ಕಾಡಿನಲ್ಲಿರುವಂತಹ ಸರೋವರಕ್ಕೆ ಮೀನು ಹಿಡಿಯೋಕೆ ಅಂತ ಹೋಗ್ತಾನೆ. ಆ ಸರೋವರದಲ್ಲಿ ರಮೇಶ ಮಾತ್ರ ಅಲ್ಲ, ಇನ್ನೂ ಅನೇಕ ಮೀನುಗಾರರು ಮೀನು ಹಿಡಿತಾ ಇದ್ರು. ಅದರಿಂದಾಗಿ ಆ ಸರೋವರದಲ್ಲಿದ್ದ ಮೀನುಗಳು ಕಡಿಮೆಯಾಗ್ತಾ ಬಂದವು. ರಮೇಶನಿಗೆ ಈ ದಿನ ತುಂಬಾ ಕಡಿಮೆ ಮೀನುಗಳು ಸಿಕ್ತು. ಇವತ್ತು ತುಂಬಾ ಕಡಿಮೆ ಮೀನು ಸಿಕ್ಕಿದೆ. ಈ ಥರ ಆದರೆ ನಾನು ಹೇಗೆ ಹಣ ಸಂಪಾದಿಸೋದು? ಈ ಕೊಕ್ಕರೆಗಳು ಮಾತ್ರ ದಷ್ಟಪುಷ್ಟವಾಗಿ ಬೆಳೀತಾನೇ ಇವೆ. ಮೀನುಗಳು ಬೇರೆಲ್ಲೋ ಇರಬೇಕು. ಈ ಸರೋವರದ ನೀರು ಕಾಡಿನ ಮಧ್ಯದ ಒಂದು ನದಿಯಲ್ಲಿ ಸಂಗ್ರಹವಾಗುತ್ತೆ ಅಂತ ಕೇಳಿದ್ದೀನಿ. ಅಲ್ಲಿ ಎಲ್ಲ ಮೀನುಗಳು ಅವಿತು ಕೂತ್ಕೊಂಡಿದ್ರು ಅನಿಸುತ್ತೆ. ನಾನು ನಾಳೆ ಅಲ್ಲಿಗೆ ಹೋಗಿ ಆ ಮೀನುಗಳನ್ನು ಹಿಡಿಯೋ ಪ್ರಯತ್ನ ಮಾಡಬೇಕು ಅಂತ ಮನಸ್ಸಲ್ಲೇ ಯೋಚಿಸ್ಕೋತಾನೆ. ಮರುದಿನ ರಮೇಶ ಕಾಡಿನ ಮಧ್ಯದಲ್ಲಿರುವಂತಹ ನದಿಯನ್ನು ಹುಡುಕಿಕೊಂಡು ಬರ್ತಾನೆ. ಆದರೆ ಅವನಿಗೆ ಖಂಡಿತ ನಿರಾಸೆ ಆಗೋದಿಲ್ಲ. ಆ ನದಿಯಲ್ಲಿ ತುಂಬಾ ಮೀನುಗಳು ತುಂಬಿ ಹೋಗಿತ್ತು. ಅದನ್ನು ನೋಡಿ ಅವನಿಗೆ ಸಂತೋಷ ಆಯಿತು. ಏನಿದು, ನನ್ನ ಊಹೆ ಸರಿಯಾಗಿದೆ. ಇಷ್ಟೊಂದು ಮೀನಿದೆ. ಇವತ್ತು ಗಾಳ ತರಲಿಲ್ಲ, ನಾಳೆ ಬಂದು ಎಲ್ಲ ಮೀನುಗಳನ್ನು ಹಿಡ್ಕೊಂಡು ಹೋಗಿ ಮಾರಬಹುದು ಅಂತ ಹೇಳ್ತಾನೆ. ಇವನ ಈ ಮಾತನ್ನು ಆ ನದಿಯಲ್ಲಿದ್ದಂತಹ 3 ಮೀನುಗಳು ಕೇಳಿಸ್ಕೊಂಡ್ವು. ಈ ಮೀನುಗಳ ಪೈಕಿ ಈ ಮೀನು ತುಂಬಾ ಧೈರ್ಯವಂತನಾಗಿತ್ತು. ಈ ಮೀನು ತುಂಬ ಬುದ್ಧಿವಂತನಾಗಿತ್ತು. ಹಾಗೂ ಈ ಮೀನು ತುಂಬಾ ಸೋಂಬೇರಿಯಾಗಿತ್ತು. ಬುದ್ಧಿವಂತ ಮೀನು ಹೇಳ್ತು, ಗೆಳೆಯರೇ, ಆ ಮೀನುಗಾರನ ಮಾತನ್ನು ಕೇಳಿದ್ರ ನೀವು? ಅವನು ನಾಳೆ ನಮಗೆ ಗಾಳ ಹಾಕ್ತಾನೆ. ನಾವು ಇಲ್ಲಿರೋ ವಿಷಯ ಅವನಿಗೆ ತಿಳಿದು ಹೋಗಿದೆ. ನಾನಂತೂ ಈ ಸರೋವರ ಬಿಟ್ಟು ಬೇರೆ ನದಿಗೆ ಹೋಗ್ತಾ ಇದ್ದೀನಿ. ನೀವು ನನ್ನ ಜೊತೆ ಬರ್ತೀರಾ ಅಂತ ಕೇಳ್ತು. ಅದಕ್ಕೆ ಧೈರ್ಯಶಾಲಿ ಮೀನು ಹೇಳ್ತು, ನನಗೆ ತುಂಬಾ ಧೈರ್ಯ ಇದೆ. ನಿನ್ನ ಥರ ನಾನು ಹೆದರ್ಕೊಳ್ಳಲ್ಲ. ಏನು ಕಷ್ಟ ಬಂದರೂ ನಾನು ಎದುರಿಸ್ತೀನಿ, ನಾನು ಬರಲ್ಲ ಅಂತ ಹೇಳ್ತು. ಸೋಮಾರಿ ಮೀನು ಹೇಳ್ತು, ನನಗಂತೂ ಅವನು ನಾಳೆ ಬರ್ತಾನೆ ಅನ್ನೋದೇ ಡೌಟು. ಅವನಿಗೇನಾದರೂ ಆಗಿ ಅವನು ನಾಳೆ ಬರ್ದೇನೆ ಇರ್ಬೋದು. ಸುಮ್ಮನೆ ಯಾಕೆ ಕಷ್ಟಪಟ್ಟು ಬೇರೆ ಸರೋವರಕ್ಕೆ ಹೋಗೋದು? ನಾನು ಬರಲ್ಲ ಅಂತ ಹೇಳಿ ಅವುಗಳು ಅಲ್ಲೇ ಕೂತ್ಕೊಂಡ್ವು. ಬುದ್ಧಿವಂತ ಮೀನು ಮಾತ್ರ ಮುಂದಾಲೋಚನೆಯನ್ನು ಮಾಡಿ ಆ ಸರೋವರ ಬಿಟ್ಟು ಬೇರೊಂದು ಸರೋವರಕ್ಕೆ ಹೋಯಿತು. ಮರುದಿನ ಮೀನುಗಾರ ಸಂತೋಷದಿಂದ ಆ ನದಿ ಹತ್ರಕ್ಕೆ ತನ್ನ ಗಾಳವನ್ನು ಹಿಡ್ಕೊಂಡು ಬರ್ತಾನೆ. ಅವನು ಆ ನದಿಯಲ್ಲಿರುವಂತಹ ಮೀನುಗಳನ್ನು ಹಿಡಿಯೋಕೆ ಶುರು ಮಾಡ್ತಾನೆ. ಹಿಡಿದ ಮೀನುಗಳನ್ನು ತಾನು ತಂದಿದ್ದಂತಹ ಬುಟ್ಟಿಯಲ್ಲಿ ಹಾಕೋತಾನೆ. ಆದರೆ ಬುದ್ಧಿವಂತ ಮೀನು ರಾತ್ರಿಯಾಗಲೇ ಆ ಸರೋವರವನ್ನು ಬಿಟ್ಟು ಹೊರಟು ಹೋಗಿತ್ತು. ಆದರೆ ಸೋಂಬೇರಿ ಹಾಗೂ ಧೈರ್ಯವಂತ ಮೀನುಗಾರನ ಗಾಳಕ್ಕೆ ಸಿಕ್ಕಾಕೊಂಡ್ಬಿಟ್ಟು ಸತ್ತು ಹೋಗುತ್ತವೆ. ಮೀನುಗಾರ ಸಂತೋಷದಿಂದ ಆ ಮೀನುಗಳನ್ನು ತಗೊಂಡು ಬಂದು ಪಟ್ಟಣದಲ್ಲಿ ಮಾರೋಕೆ ಶುರು ಮಾಡ್ತಾನೆ. ಅಂದು ತುಂಬ ಜನ ಮೀನುಗಳನ್ನು ಖರೀದಿಸಿ ಅವನಿಗೆ ತುಂಬಾ ಲಾಭ ಆಗುತ್ತೆ.